ಸ್ವಾಗತ. 6ನೇ ತರಗತಿ ಪದ್ಯ 2 ನೀ ಹೋದ ಮರುದಿನ ಕೃತಿಕಾರರ ಪರಿಚಯ ಮೊದಲನೇದಾಗಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕವಿ ಹೆಸರು ಡಾಕ್ಟರ್ ಚನ್ನಣ್ಣ ವಾಲಿಕರ್. ಜನನ 1943 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ತಂದೆ ದಳಪ್ಪ ವಾಲಿಕರ್, ತಾಯಿ ಸಾಬವ್ವ ವಾಲಿಕರ್. ಕವನಗಳು ಮರದ ನೀಲಿ, ನೀರಿನ ಗಾಳಿ, ಪ್ಯಾಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಆಮೇಲೆ ಕತೆಗಳು, ಕಪ್ಪು ಕತೆಗಳು, ಹೆಪ್ಪುಗಟ್ಟದ ಸಮುದ್ರ, ಕುತ್ತದಲ್ಲಿ ಕುದ್ದವರ ಕತೆಗಳು ಎಂಬ ಕತೆಗಳನ್ನು ರಚಿಸಿದ್ದಾರೆ. ಕಾವ್ಯಗಳು ವಯೋಂ ಸುನಿತಂಗಳ ಸುಖ್ಯವಾಯಂ ಎಂಬ ಮಹಾಕಾವ್ಯವನ್ನು, ಅಮೃತ ಎಂಬ ಮಹಾಕಾವ್ಯವನ್ನು ರಚಿಸಿದ್ದಾರೆ. ಇನ್ನು ನಾಟಕಗಳು ಟೊಂಕದ ಕೆಳಗಿನ ಜನ, ನರಭಕ್ಷರ ರಾಜನ ಕತೆ, ತಲೆ ಹಾಕುವರ ಎಂಬ ನಾಟಕಗಳನ್ನು ರಚಿಸಿದ್ದಾರೆ. ಗೌರವಗಳು ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ ಪ್ರಶಸ್ತಿಗಳು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಭಾಜನರಾಗಿದ್ದಾರೆ. ಪ್ರಸ್ತುತ ಕವಿತೆಯನ್ನು ಈ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಪದಗಳ ಅರ್ಥನ ಬರಿಬೇಕು. ಹಾಡಿನ ಪದ್ಯ ಭಾಗದ ಕೊನೆಯಲ್ಲಿರ್ತಾವಲ್ಲ ಅದೇ ಪದಗಳ ಅರ್ಥಗಳನ್ನು ಬರಿಬೇಕು. ಇಲ್ಲಿ ಅಭ್ಯಾಸಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದಾರೆ. ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್. ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ. ಕವಿ ಯಾವುದು? ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ. ಪ್ರತಿನಿತ್ಯ ಎಂದಾಗ ನಮ್ಮ ಸುದ್ದಿ ಸಂಭ್ರಮದ ಕೇಕೆ ಒಪ್ಪಿಲ್ಲ. ಕವಿ ಏನನ್ನು ಕಳೆದುಕೊಂಡು ಬರುಡು ಗಿಡ ನಾವು ಎಂದಿದ್ದಾರೆ. ನಮ್ಮ ಜ್ಞಾನೇಂದ್ರಿಗಳಾದ ಕಣ್ಣು, ಕಿವಿ, ಕೈಕಾಲು, ಮೂಗು, ಮೈಮನಸ್ಸು ಮತ್ತು ಬುದ್ಧಿಯನ್ನು ಕಳೆದುಕೊಂಡ ಬರುಡು ಎಂದು ಸ್ವತಃಹೀನ ಗಿಡವಾಗಿದ್ದೇನೆ ಅಂತ ಹೇಳಿದ್ದಾರೆ. ತಾಳೆ ಒಮ್ಮೆ ಏನಾಗಿ ಕುಟುಕುವನು, ತಾಳೆ ಒಮ್ಮೆ ಚೇಳಾಗಿ ಕುಟುಕುವನು. ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು? ಈ ಪದ್ಯವನ್ನು ಬರೆದವರು ಚನ್ನಣ್ಣ ವಾಲಿಕರ್. ಸ್ವಂತ ವಾಕ್ಯಗಳಲ್ಲಿ ಬೆಳೆಸಿರಿ. ಸ್ವಾತಂತ್ರ್ಯ. ನಮ್ಮ ದೇಶವು 1947 ಇಸ್ವಿ ಆಗಸ್ಟ್ 15 ಸ್ವಾತಂತ್ರ್ಯವಾಯಿತು. ಬದುಕು, ಎಲ್ಲರ ಬದುಕು ಹಸನಾಗಬೇಕು. ಸಂಭ್ರಮ, ಹಬ್ಬದ ದಿನ ಎಲ್ಲರೂ ಸಂಭ್ರಮದಿಂದ ಇರುತ್ತಾರೆ. ಕುಟುಕು, ಚೇಳು ಕುಟುಕುತ್ತದೆ. ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆದರೆ ನೀವು ಕೂಡ ನಿಮ್ಮ ಮಾತುಗಳಲ್ಲಿ ಬರೀಬೇಕು. ಈಗ ನಾವು ನಮ್ಮ ಮಾತುಗಳಲ್ಲಿ ಬರೆದಿದ್ದೀವಿ, ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೀಬೇಕು. ಹಾಗೆ ಕೆಳಗಿನ ಪದ್ಯಗಳನ್ನು ಪೂರ್ಣಗೊಳಿಸಿದರೆ ನಿಮ್ಮ ಪಾಠದಲ್ಲಿರುವಂಥ ಪದ್ಯನ ಇಲ್ಲಿ ಬರೆದು ಬಿಟ್ಟು ಪೂರ್ಣಗೊಳಿಸಬೇಕು. ಇಲ್ಲಿಗೆ ಇವತ್ತಿನ ಈ ಪಾಠದ ನೀ ಹೋದ ಮರುದಿನ ಈ ಪಾಠದ ಪ್ರಶ್ನೆ ಉತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.